ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಡೇ 34 ಮಿಡ್ ನೈಟ್ ಏನಾಯ್ತು ಅಂತೆಲ್ಲ ಮಾತಾಡೋಣ. ಎಪಿಸೋಡ್ ನೋಡಿರ್ತಾರೆ, ನಮ್ಮ ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ. ಅದಾದ್ಮೇಲೆ ಚಿಕನ್ ಕಾಫಿ ಪೌಡರ್ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಆ ಎಪಿಸೋಡ್ ಆದ್ಮೇಲೆ ಯಾರೆಲ್ಲ ಏನೇನೆಲ್ಲ ಮಾತಾಡಿದ್ರು, ಮಧ್ಯರಾತ್ರಿಯ ಮಾತುಗಳು ಯಾರೆಲ್ಲ ಮನಸ್ಸೆಲ್ಲ ಚುಚ್ಚಿದವು, ಯಾರಿಗೆ ಚುಚ್ಚಕ್ಕೆ ಪ್ರಯತ್ನ ಪಟ್ಟರು, ಯಾರ್ಯಾರು ಏನು ಸ್ಟ್ರಾಟಜಿ ಮಾಡ್ತಾ ಇದ್ರು, ಯಾರ್ಯಾರ ಬಗ್ಗೆ ಎಲ್ಲ ನೆಗೆಟಿವ್ ಮಾತಾಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ಇದರಲ್ಲಿ ಮುಖ್ಯವಾಗಿ ನಮ್ಮ ರಕ್ಷಿತಾ ಬಗ್ಗೆ ಮಾತಾಡಲೇಬೇಕು. ಎಷ್ಟು ಮೆಚೂರ್ಡ್ ಗರ್ಲ್ ಅಂದ್ರೆ ಅಲ್ಲಿರೋ ಫಿಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಶಿ ಇಸ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು, ಮೆಚೂರ್ಡ್ ಗರ್ಲ್ ಅಂತ ಹೇಳ್ಬೋದು. ಯಾಕಂದ್ರೆ ಮಿಡ್ ನೈಟ್ ಆ ರೀತಿ ಮಾತುಗಳಿದ್ವು, ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಅದಾದ್ಮೇಲೆ ನಮ್ಮ ಗಿಲ್ಲಿಗೌಡ ಚಂದ್ರಪ್ರಭಾ ಇಬ್ರು ಮಾತಾಡ್ತಾರೆ. ಏನಂತಂದ್ರೆ ಆಟ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಆಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ನಾನು ಎಷ್ಟು ದಿನ ಇರ್ಬೋದು ಅಂತ ಚಂದ್ರನ ಮೇಲೆ ಡೌಟ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಆಟ ಆಡ್ತಾ ಇಲ್ಲ, ಇದ್ರ ಬಗ್ಗೆನೂ ಮಾತಾಡೋಣ. ಅದಾದ್ಮೇಲೆ ನಮ್ಮ ಕಾವ್ಯ, ನಮ್ಮ ಜಾನೆಯವರು ತುಂಬಾ ಡೀಟೇಲ್ಸ್ ಆಗಿ ಮಾತಾಡ್ತಾರೆ. ಯಾವ ರೀತಿ ಅಂದ್ರೆ ನಮ್ಮ ಅಶ್ವಿನಿ ಗೌಡರ ಬಗ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ಗಳೆಲ್ಲ ಪಾಸ್ ಮಾಡ್ತಾರೆ, ಅವಾಗ ಹೇಗಿದ್ವಿ ಅಂತ ಇದನ್ನು ಕಂಪ್ಲೀಟ್ ಆಗಿ ಮಾತಾಡೋಣ. ಒಂದು ಪ್ಲಾನ್ ಮಾಡ್ತಾರೆ, ಒಂದು ನವೆಂಬರ್ 1 ಗೆ ಏನ್ ಕೊಡ್ಬೇಕು, ಏನೋ ಒಂದು ಗಿಫ್ಟ್ ಕೊಡಬೇಕಾ, ಒಂದು ಪ್ಲಾನ್ ಮಾಡ್ತಾ ಇದ್ರೆ ಆ ಪ್ಲಾನ್ ಏನಾಗಿತ್ತು. ಅದೇ ರೀತಿಯಾಗಿ ನಮ್ಮ ಸ್ಪಂದನ್ ಅವರು ಕೂಡ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ ನಮ್ಮ ಗಿಲ್ಲಿ ನಟ ಹತ್ರ, ಅವ್ರ ಒಂದು ಮಾತುಕತೆ ಏನಾಗಿತ್ತು. ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಧ್ರುವಂತ್ ಅವರು ಕೂಡ ಮಾತಾಡ್ತಾರೆ, ಅವರ ಒಂದು ಸ್ಟ್ರಾಟಜಿ ಮ್ಯಾಜಿಕ್ ಏನಾಗಿತ್ತು. ನಮ್ಮ ರಿಷಬ್ ಮತ್ತು ಗಿಲ್ಲಿ ಜೊತೆಗೆ ಮತ್ತೆ ಜೊತೆ ಆದ್ರು ಲೈವ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ನೋಡಿದಾಗ. ಈ ಮಿಡ್ ನೈಟ್ ಅಲ್ಲಿ ಯಾರ್ಯಾರು ಏನೆಲ್ಲ ಮಾತಾಡಿದ್ರು, ಮಧ್ಯರಾತ್ರಿದ ಮಾತುಗಳು ಯಾವ ರೀತಿ ಇದ್ವು ಅಂತೆಲ್ಲ ಮಾತಾಡೋಣ. ಕಂಪ್ಲೀಟ್ ಆಗಿ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ನೋಡ್ತಾ ಇದ್ದೀರಾ, ತುಂಬಾ ಜನ ವಿಡಿಯೋ ನೋಡ್ತಾ ಬಟ್ ಲೈಕ್ ಮಾಡ್ತಾ ಇಲ್ಲ, ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ವಿಷಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ನೀವು ನಿನ್ನೆ ಪ್ರೋಮೋ ನೋಡಿರ್ತೀರ, ಧ್ರುವಂತ್ ಅವರು ಕಳಪೆ ಆಗಿದ್ದಾರೆ ಅಂತ. ಮತ್ತೆ ಇಲ್ಲಿ ಉತ್ತಮ ಯಾರು? ಕಂಪ್ಲೀಟ್ ಆಗಿ ನಮ್ಮ ಕ್ಯೂಟ್ ಗರ್ಲ್, ಶಾರ್ಟ್ ಗರ್ಲ್ ಅಂತ ಹೇಳ್ತೀವಲ್ಲ, ಕ್ಯೂಟ್ ಗರ್ಲ್ ಅಂತಾನೆ ಹೇಳೋಣ. ಕಂಪ್ಲೀಟ್ ಆಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ವಾರದ ಉತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಮೆಚ್ಕೊಂಡು, ಅಲ್ಲಿ ಮನೆ ಕೆಲಸ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಆಕ್ಟಿವಿಟಿ ಆಗಿರ್ಬೋದು, ಎಲ್ಲರೂ ಮೆಚ್ಕೊಂಡು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಎಲ್ಲರೂ ಒಂದು ಉತ್ತಮ ಅವಾರ್ಡ್ ಕೊಡ್ತಾರೆ. ಈ ವಾರದ ಉತ್ತಮ ಬಂದ್ಬಿಟ್ಟು ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಇದನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅದು ಒಂದು ಮೆಚೂರ್ಡ್ ಗರ್ಲ್ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಹೇಳ್ದಂದ್ರೆ, ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ. ನಾನು ಅಷ್ಟೊಂದೇನು ಕೆಲಸ ಮಾಡಲ್ಲ, ನನಗೇನು ಕೊಡ್ತಾರೆ ಅಂತೇಳಿ ನಮ್ಮ ಅಭಿ ಹತ್ರ ಡಿಸ್ಕಸ್ ಮಾಡ್ತಾರೆ. ಕಾರಣ ಏನಂದ್ರೆ ನೋಡಿ, ಇಲ್ಲಿ ಅಭಿ ಹತ್ರ ಕ್ಲೀನ್ ಆಗಿ ನನಗೆ ಕೊಡೋ ಬದಲು ಸೂರಜ್ ಕೊಡಬೇಕಾಯ್ತು. ಸೂರಜ್ ಅವರು ಆಲ್ರೆಡಿ ಬೇಜಾರಾಗಿರೋ ಕಾರಣ ಅವ್ರು ಕೊಟ್ಟಿರೋ ಚೆನ್ನಾಗಿರೋ ಅಂತೇಳಿ ಮೆಚೂರ್ಡ್ ಆಗಿ ಮಾತಾಡ್ತಾಳೆ. ನಾನು ಇದೇ ಕಾರಣಕ್ಕೆ ಹೇಳಿದ್ರು ನಮ್ಮ ರಕ್ಷಿತಾ ಶೆಟ್ಟಿ ತುಂಬಾ ಮೆಚೂರ್ಡ್ ಗರ್ಲ್ ಅಂತ. ಯಾಕಂದ್ರೆ ಅಭಿ ಕೂಡ ಒಂದು ಸಜೆಷನ್ ಕೊಡ್ತಾಳೆ. ಏನಂತಂದ್ರೆ, ನೀವು ಸೂರಜ್ ಅವ್ರು ನಿಮ್ಮನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡಿಲ್ಲ ಅಂತೇಳಿ ನೀವು ಅವ್ರ ಮೇಲೆ ಒಂದು ಏನೋ ಶತ್ರುತ್ವನ ಉದಿಸ್ಕೋಬೇಡಿ, ಅವ್ರನ್ನ ಶತ್ರುವಾಗಿ ನೋಡಬೇಡಿ, ಅವ್ರ ಮೇಲೆ ಇಗ್ನೋರ್ ಮಾಡಬೇಡಿ, ಅದು ಮನಸ್ಸಿಗೆ ಹಾಕೋಬೇಡಿ. ಯಾಕಂದ್ರೆ ಅವ್ರಿಗೂ ನೋವಿದೆ. ಯಾಕಂದ್ರೆ ನಾವು ಅವ್ರು ಸೆಲೆಕ್ಟ್ ಮಾಡಿಲ್ಲ, ನಾನು ಆಕ್ಚುಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವ್ರ ಹೆಸರು ಅವರೇ ತಗೊಂಡಿಲ್ಲ. ನಾನೇನ್ ಮಾಡ್ಲಿ, ನಾ ಎಂತ ಮಾಡ್ಲಿ, ಅದಕ್ಕೋಸ್ಕರ ನಾನು ಅವ್ರನ್ನ ತಗೊಂಡಿಲ್ಲ, ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತೇಳಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳ್ತಾರೆ. ಅದನ್ನ ಕೇಳಿ ನಮ್ಮ ಅಭಿ ಅವ್ರು ಶಾಕ್ ಆಗ್ತಾರೆ. ಚಿಕ್ಕ ವಯಸ್ಸು ಎಷ್ಟೊಂದು ಮೆಚೂರ್ಡ್ ಆಗಿದೆಯಲ್ಲ, ಮೆಚೂರ್ಡ್ ಆಗಿ ಆಲೋಚನೆ ಮಾಡ್ತೀಯಲ್ಲ ಅಂತೇಳಿ ನಮ್ಮ ಅಭಿಷೇಕ್ ಅವರೇ ಶಾಕ್ ಆಗ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ 3 ಜೋಡಿ ಇದಾರಲ್ಲ, ರಾಸಿಕಾ, ರಿಷಾ ಗೌಡ, ನಮ್ಮ ಯಾರೋ ಸೂರಜ್ ಅವರು ಹೊರಗಡೆ ಬಂದು ಮಾತಾಡ್ತಿರ್ತಾರೆ. ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಏನಂತಂದ್ರೆ, ಕಂಪ್ಲೀಟ್ ಆಗಿ ಚೆನ್ನಾಗೇ ಆಯ್ತು, ನಾವು ಅನ್ಕೊಂಡಿರೋ ಗೆದ್ದಿಲ್ಲ, ಬೇರೆಯವ್ರಿಗೆ ಗೆದ್ರ ಅಂತ ಅವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚ ಮೇಲೆ ಮಾತಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ, ಅಲ್ಲಿ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ, ಕಾವ್ಯನೂ ಆಗಿಲ್ಲ, ಜಾಹ್ನವಿ ಆಗಿಲ್ಲ, ಕಾವ್ಯ ಆಗಿಲ್ಲ, ನಮ್ಮ ಅಭಿಷೇಕ್ ಆಗಿಲ್ಲ. ಯಾಕಂದ್ರೆ ಸೂರಜ್ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂತ ಅಭಿಷೇಕ್ ಕ್ಯಾಪ್ಟನ್ ಆಗೋದು. ನಾವು ಎಪಿಸೋಡ್ ಅಲ್ಲಿ ನೋಡ್ತೀವಿ. ಮತ್ತೆ ಅದನ್ನೇ ಇಲ್ಲಿ ರಿಪೀಟ್ ಆಗಿ ಮಾತಾಡ್ತಾ ಇರ್ತಾರೆ ಬಂದು ಹೊರಗಡೆ ಬಂದಾಗ. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ, ನಮ್ಮ ಜಾಹ್ನವಿ ಅವರು ಇಬ್ರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ತಾರೆ. ಏನಂತಂದ್ರೆ, ನಮ್ಮ ಜಾಹ್ನವಿ ಅವರು ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ನಾನು ಅಶ್ವಿನಿ ಗೌಡ ಅವ್ರ ಜೊತೆಗೆ ಇದ್ದಾಗ ಅಷ್ಟು ಕೆಟ್ಟದಾಗ ಕಾಣಿಸ್ತಾ ಇದ್ನ, ಅಷ್ಟು ನಮ್ಮನ್ನು ಕೆಟ್ಟದಾಗ ನೋಡ್ತಾ ಇದ್ರ ಅಂತೆಲ್ಲ ಕೇಳಿದಾಗ ನಮ್ಮ ಕಾವ್ಯ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ, ಅವರು ಮಾಡೋ ಕೆಲಸಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ರಿ, ಅವರು ಮಾತಾಡಕ್ ಬಂದ್ರೆ, ಅವರು ಜಗಳಾಡಕ್ ಬಂದ್ರೆ ಅಂತ ನೀವು ಕೂಡ ಬರ್ತಾ ಇದ್ರಿ. ಬಟ್ ಅಲ್ಲಿ ನೀವು ಯಾವ್ದು ಸರಿ, ಯಾವ್ದು ರಾಂಗು, ಇದು ತಪ್ಪ, ಇದು ಸರಿನಾ ಅಂತ ಥಿಂಕೇ ಮಾಡ್ತಿರ್ಲಿಲ್ಲ, ಆಲೋಚನೆ ಮಾಡ್ತಿರ್ಲಿಲ್ಲ. ಆ ರೀತಿ ಆಗ್ತಾ ಇತ್ತು ಅಂತ ನಮ್ಮ ಜಾಹ್ನವಿ ಅವ್ರಿಗೆ ಹೇಳ್ತಾರೆ. ಅವ್ರ ಜೊತೆ ನಾನು ಅಷ್ಟೇ ಇರ್ತೀನಿ, ಬಟ್ ಕ್ಲೋಸ್ ಏನಾಗಲ್ಲ, ಇನ್ಮೇಲೆ ದೂರನೇ ಇರ್ತೀನಿ ಅಂತ ನಮ್ಮ ಜಾಹ್ನವಿ ಅವರು ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಅಶ್ವಿನಿ ಗೌಡ ಸವಾಸ ಬೇಡ ಅಂತಲ್ಲ, ಅವ್ರ ಹತ್ರ ಸ್ವಲ್ಪ ದೂರ ಇರೋಣ, ಇನ್ಮೇಲೆ ನಾನು ದೂರ ಇರ್ತೀನಿ, ನನಗೆ ಬೇಡ. ಯಾಕಂದ್ರೆ ಆ ಮಾತುಗಳು ಸ್ವಲ್ಪ ಹೊರಟಾಗಿ ಬರ್ತಾ ಇರ್ತವೆ, ಅದು ನಾನು ಕೂಡ ತಗೋಬೇಕಾಗುತ್ತೆ, ಆದ್ರಿಂದ ಇನ್ಮೇಲೆ ಬೇಡ ಅಂತೇಳಿ ನಮ್ಮ ಜಾಹ್ನವಿ ಕಾವ್ಯ ಹತ್ರ ಒಂದು ಡಿಸ್ಕಸ್ ನಡೀತಾ ಇರುತ್ತೆ. ಇನ್ನು ಅದಾದ್ಮೇಲೆ ನವೆಂಬರ್ 1 ಗೆ ಒಂದು ಕನ್ನಡದ ಹಾಡು ಬರಿಬೇಕು, ಒಳ್ಳೆ ಸಾಲ್ಸ್ ರಿಲಿಕ್ಸ್ ಬರೆದು ಒಂದು ಹಾಡು ಆಡ್ಬೇಕಂತ
ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಕಾವ್ಯ ಮತ್ತು ನಮ್ಮ ಜಾಹ್ನವಿ ಅವರು. ಇದನ್ನ ನಾನು ಅವಾಗ ಹೇಳಿದ್ದು ಸಸ್ಪೆನ್ಸ್ ಇದೆ ಅಂತ ಹೇಳಿದಲ್ಲ, ಇದನ್ನ ಹೇಳಿದ್ದು. ಹಾಡು ಬರೀತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಕಾವ್ಯ ಮತ್ತು ನಮ್ಮ ಜಾಹ್ನವಿ ಅವರು. ತುಂಬಾ ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಆಟ ಹೇಗಿರುತ್ತೆ, ನಾನು ಯಾವ ರೀತಿ ಇದ್ದೆ ಅವಾಗ ತುಂಬಾ ತಪ್ಪು ಕಾಣ್ತಾ ಇದ್ನ, ಇವಾಗ ಹೇಗಿದೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಕಾವ್ಯ ಅವರು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಚಂದ್ರಣ್ಣ ನಮ್ಮ ಗಿಲ್ಲಿ ನಟ ಕೂಡ ಡಿಸ್ಕಸ್ ಮಾಡ್ತಾರೆ. ಚಂದ್ರಣ್ಣ ಭಯ ಆಗ್ಬಿಟ್ಟಿದೆ. ಏನಂದ್ರೆ ನಾನು ಒಂದು 2 ತಿಂಗಳು ಕೂಡ ಇರಲ್ಲ, ಆಲ್ರೆಡಿ 3 ದಿನ ಆಗಿದೆ, ಇನ್ನು 30 ದಿನ ಕೂಡ ಇರ್ತಾನೆ ನನಗೆ ಗೊತ್ತಿಲ್ಲ. ನನ್ನ ಆಟದ್ಮೇಲೆ ನನಗೆ ಅನುಮಾನ ಬರ್ತಾ ಇದೆ, ಅನುಮಾನ ಆಗ್ತಾ ಇದೆ. ನಾನು ಆಟ ಆಡ್ತೀನ, ನಾನು ಇರ್ತೀನ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದಿನ ಅಂತೆಲ್ಲ ನಮ್ಮ ಚಂದ್ರಣ್ಣ ಗಿಲ್ಲಿ ನಟ ಹತ್ರ ಹೇಳ್ಕೊಂತಾನೆ, ಗಿಲ್ಲಿ ನಟ ಇರ್ತೀನ ಅಂತ. ನಮ್ಮ ಗಿಲ್ಲಿ ಮಾತ್ರ ಸುಮ್ಕಿರಣ ನೀನು, ನೀನು ಒಳ್ಳೆ ಸ್ಟಾರು, ನೀನು ಹೋಗ್ತೀಯಾ ಅಂತೇಳ ನಮ್ಮ ಗಿಲ್ಲಿ ಚಂದ್ರಪ್ಪ ಬಗ್ಗೆ ಸಜೆಷನ್ ಕೊಡ್ತಾರೆ. ಬಟ್ ಇಲ್ಲಿ ಚಂದ್ರಪ್ಪ ಅವ್ರು ಏನಂದ್ರೆ ಸ್ವಲ್ಪ ಸೇಫ್ ಗೇಮ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ಸೇಫ್ ಗೇಮ್ ಬಿಟ್ಟು ಹೊರಗಡೆ ನಿಯತ್ತಾಗಿ ಮಕ್ಕದ ಮೇಲೆ ಹೇಳ್ದಂಗೆ ಚೆನ್ನಾಗಿ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲೋ ಅವ್ರು ಮಾಡ್ತಾ ಇರ್ತಿಲ್ಲ. ಲಾಸ್ಟ್ ಆ ಗ್ಲಾಸ್ ಹೊಡೆದಿದ್ದೆ ಲಾಸ್ಟ್. ಅದಾದ್ಮೇಲೆ ಅವ್ರ ಮುಖದಲ್ಲಿ ಕೋಪನೇ ಬರಲಿಲ್ಲ, ನಾವು ನೋಡ್ಲೇ ಇಲ್ಲ. ಹಂಗಂತ ಜಗಳ ಆಡ್ಬೇಕಂತಂದಲ್ಲ, ಅವ್ರ ಒಪಿನಿಯನ್ ಅಂತ ಬಂದಾಗ ಕರೆಕ್ಟಾಗಿ ಕಟ್ಟಿಗೆ ಮುರಿದಂಗೆ ಮಡಿಕೆ ಹೊಡೆದಂಗೆ ಹೇಳಲ್ಲ ಅಂತ ಅನಿಸ್ತಾ ಇದೆ. ಯಾರೋ ಒಬ್ರು ಹೇಳ್ಬಿಟ್ರೆ ಅಂದ್ರೆ ಅದನ್ನೇ ಇದು ಮಾಡ್ತಾ ಇರ್ತಾರೆ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಬರ್ತಾರೆ. ರಿಷಾ ಬಂದ್ಮೇಲೆ ಏನಂದ್ರೆ ಗಿಲ್ಲಿ ಹತ್ರ ನಾನು ನೀನು ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿದ್ವಿ, ಸ್ಟಾರ್ಟಿಂಗಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ, ಯಾಕೆ ನೀನು ಈ ರೀತಿ ಮಾತಾಡ್ತಾ ಇದ್ದೆ, ಈ ರೀತಿ ಮಾಡ್ತಿದ್ದೆ, ನಾನು ತುಂಬಾ ಬೇಜಾರಾಗುತ್ತೆ ಅಂತೇಳಿ ಬೇರೆ ಅಳ್ತಾಳೆ ಮರೆ ನಮ್ಮ ರಿಷಾ ಗೌಡ. ಗಿಲ್ಲಿ ಹತ್ರ ಹೋಗಿ ಕಂಪ್ಲೀಟ್ ಆಗಿ ಎಪಿಸೋಡ್ ಅಲ್ಲಿ ಸ್ವಲ್ಪ ತೋರಿಸಿದ್ರ ಡೌಟ್ ಇದೆ, ಅಳ್ತಾ ಇರ್ತಾರೆ. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಮತ್ತೆ ನಮ್ಮ ಗಿಲ್ಲಿ ಹತ್ರ ಬಂದು ಮಾಡ್ತಾರೆ, ಯಾವ ರೀತಿ ಏನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ, ನೀನು ಫಸ್ಟ್ ಆಫ್ ಆಲ್ ನೀನು ಒಪಿನಿಯನ್ ನೀನು ಶೇರ್ ಮಾಡ್ತಾ ಇಲ್ಲ, ಬೇರೆ ಯಾರು ಒಪಿನಿಯನ್ ಕೊಟ್ಟಾಗ ಅದನ್ನ ನೀನು ಕರೆಕ್ಟಾಗಿ ತಗೊಳಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ರಿಷಾ ಗೌಡ ಅವ್ರಿಗೆ ಯಾರಿಗೋ ಗ್ಲೌಸ್ ಹಾಕೊಂಡು ಪಾತ್ರೆ ತೊಳಿತಾರ ಅಂತ ಕಳಪೆ ಕೊಟ್ಟಿದ್ದಾರೆ ಅಂತೆ. ಆದ ಕಾರಣ ಈ ಕಳಪೆ ಈಗಲೂ ಈ ರೀತಿ ಕೂಡ ಕೊಡ್ಬೋದ ಕಳಪೆ ಅಂತ ಡಿಸ್ಕಷನ್ ಆಗುತ್ತೆ. ಅಲ್ಲಿ ಕಳಪೆ ಆಲ್ರೆಡಿ ಧ್ರುವಂತರ ಎಲ್ಲ ಗೊತ್ತಾಗಿದೆ. ಬಟ್ ಉತ್ತಮ ಅಂತ ಬಂದಾಗ ನಮ್ಮ ರಕ್ಷಿತಾ ಶೆಟ್ಟಿ ಅವರಾಗಿದ್ದಾರೆ. ಆ ಟೈಮಲ್ಲಿ ಇವಳು ಕಳಪೆ ಏನೇನು ಕೊಟ್ಟಿದ್ದಾರೆ ಅಂತೆಲ್ಲ ಡಿಸ್ಕಸ್ ಆಗ್ತಾ ಇರುತ್ತೆ, ಯಾರಾಗಿ ಏನೇನು ಕೊಟ್ಟಿದ್ದಾರೆ ಅಂತ. ಗಿಲ್ಲಿಗೆ ಡೌಟ್ ಬಂದಿದ್ದು, ಅಶ್ವಿನಿ ಗೌಡ ರಾಸಿಗೆ ಕೊಟ್ಟಿದ್ದಾರೆ ಅಂತ ಇದೆ ಲೈವ್ ಅಲ್ಲಿ ಕೂಡ, ಅದು ನಮ್ಗೆ ತೋರಿಸ್ತಾರೆ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ಇದು ಡಿಸ್ಕಷನ್ ಆಗ್ತಾ ಇತ್ತು. ಇನ್ನು ಅದಾದ್ಮೇಲೆ ಕಾವ್ಯ ಜಾಹ್ನವಿ ಆಯ್ತು, ನಮ್ಮ ಗಿಲ್ಲಿ ಚಂದ್ರಪ್ರಭಾ ಆಯ್ತು, ರಾಶಿಕ ಜೊತೆ ಆಯ್ತು, ನಮ್ಮ ಅಶ್ವಿನಿ ಗೌಡ ಅವರು ಮತ್ತೆ ನಮ್ಮ ಯಾರೋ ನಮ್ಮ ಧ್ರುವಂತ ಅವ್ರು ಮಾತಾಡ್ತಿರ್ತಾರೆ. ಅವ್ರು ಜೈಲಿಗೆ ಹಾಕಿದಾರಲ್ವಾ, ಆ ಟೈಮಲ್ಲಿ ಕೂಡ ಅವ್ರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಏನಂತಂದ್ರೆ ಅಂದ್ರೆ ಆಟ ಅಂತ ಬಂದಾಗ ಹೇಗಿತ್ತು, ಒಂದು ವೀಕಲ್ಲಿ ಇಷ್ಟೆಲ್ಲ ಬದಲಾವಣೆ ಆಯ್ತು, ಯಾವ ಕಾರಣಕ್ಕೆ ಆಯ್ತು ಅಂತೆಲ್ಲ ಗೊತ್ತಿಲ್ಲ ಅಂತ ನಮ್ಮ ಅಶ್ವಿನಿ ಗೌಡ ಧ್ರುವಂತ ಅವರು ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವರು ನಮ್ಮ ಗಿಲ್ಲಿ ಮತ್ತು ಸ್ಪಂದನ ಕೂಡ ಒಂದು ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ಒಂದು ಬೆಡ್ ಎಲ್ಲ ಎತ್ತಾರೆ. ಸೋಮಣ್ಣ ಮಗಳು ಪರವಾಗಿಲ್ಲ, ತುಂಬಾನೇ ಶಕ್ತಿಶಾಲಿ ಆಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ರಾಗಿ ಮುದ್ದೆ ಉಂಡು ಆ ರೀತಿ ಫಿಟ್ನೆಸ್ ಆಗಿದೆ ನೀವು ಅಂತೆಲ್ಲ ನಮ್ಮ ಗಿಲ್ಲಿ ನಟ ಸ್ವಲ್ಪ ಟೀಸಿಂಗ್ ಮಾಡ್ತಾನೆ. ನಮ್ಮ ಯಾರನ್ನ ಸ್ಪಂದನನ ಟೀಸಿಂಗ್ ಮಾಡಿದ್ಮೇಲೆ ಹೇಳ್ತಾರೆ ಅಂದ್ರೆ ಅವಾಗ ಡಿಸ್ಕಸ್ ಆಗುತ್ತೆ, ನೀವು ಹೊಲದಲ್ಲಿ ಏನು ಬೆಳಿತೀರಾ ಹಾಗೆ ಈಗ ಅಂತ ಚಂದ್ರಪ್ರಭಾ ಮತ್ತು ನಮ್ಮ ಗಿಲ್ಲಿ ಸ್ಪಂದನ ಮಾತಾಡ್ತಾ ಇರ್ತಾರೆ. ನಾವು ರಾಗಿ ಬೆಳಿತೀವಿ, ಅದಾದ್ಮೇಲೆ ಇದು ಎಲ್ಲ ಬೆಳಿತೀವಿ, ಮನೆಯಲ್ಲಿ ಕಿಚಡಿ ತರ ಮಾಡ್ತೀವಿ, ರಾಗಿ ಮುದ್ದೆ ಜಾಸ್ತಿ ಉಣ್ತೀವಿ, ಡೈಲಿ ಒಂದೊತ್ತು ಕಂಪಲ್ಸರಿ ರಾಗಿ ಮುದ್ದೆ ಇದ್ದೇ ಇರುತ್ತಂತ. ನಮ್ಮ ಮನೆಯಲ್ಲಿ ಕೂಡ ಕಂಪಲ್ಸರಿ ಒಂದೊತ್ತು ರಾಗಿ ಮುದ್ದೆ ಇದ್ದೇ ಇರುತ್ತೆ. ಮತ್ತೆ ನಿಮ್ಮಲ್ಲಿ ಇರುತ್ತಾ ಕಮೆಂಟ್ ಮಾಡಿ. ಆ ರೀತಿ ಎಲ್ಲ ಕೇಳ್ತಾ ಇರ್ತಾರೆ. ಆ ರೀತಿ ಎಲ್ಲ ಡಿಸ್ಕಸ್ ಆಗ್ತಾ ಇರುತ್ತೆ. ಡಿಸ್ಕಸ್ ಆದ್ಮೇಲೆ ನಮ್ಮ ಚಂದ್ರಪ್ರಭಾ ಹೋಗಿ ಮದಸ್ಕೊಂಡ್ ಬರ್ತೀನಿ ನಮ್ಮ ಅಶ್ವಿನಿ ಗೌಡರ ಅಂತೆಲ್ಲ ಹೋಗ್ತಾ ಇರ್ತಾರೆ. ಅದೇ ಹೇಳ್ದಲ್ಲ, ಸ್ವಲ್ಪ ಚಂದ್ರಪ್ರಭಾ ಅವರು ಸೇಫ್ ಗೇಮ್ ಮಾಡಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಇನ್ನು ಲೈವ್ ಅಲ್ಲಿ ಬಂದಾಗ ಇವೆಲ್ಲ ವಿಶೇಷಗಳು ನಡೀತಾ ಇತ್ತು. ಸೇಮ್ ನಮ್ಮ ಅದೇ ಹೇಳ್ದಲ್ಲ, ಸೂರಜ್ ರಿಷಾ ಇವ್ರು ಮಾತ್ರ ಸ್ವಲ್ಪ ಅದೇ ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಸ್ವಲ್ಪ ಕೆಟ್ಟದಾಗ ಅನ್ಕೋಬಿಡಿ. ಯಾಕಂದ್ರೆ ಅವ್ನು ಹಂಗೆ ಇವ್ನು ಹಿಂಗೆ, ನಾನು ಹಿಂಗೆ ಮಾಡಿದೆ, ಅದಕ್ಕೆ ಮಾಡಿದೆ, ಆಗ ಮಾಡಿದೆ, ಈಗ ಮಾಡಿದೆ ಅಂತ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇನ್ನೂ ಬೇರೆ ಡಿಸ್ಕಸ್ ತಗೊಂಡಾಗ ಕೆಟ್ಟದಾಗಿ ಏನಿರ್ಲಿಲ್ಲ, ಆ ರೀತಿ ಆಗಿತ್ತು. ಮಿಡ್ ನೈಟ್ ಅಲ್ಲಿ ಮಾತಾಡಿದಾಗ, ಮಿಡ್ ನೈಟ್ ನೋಡಿದಾಗ ಅದೇ ರಕ್ಷಿತಾ ಅವರು ಒಂದು ಉತ್ತಮ ಕೊಟ್ಟಿದ್ದಕ್ಕಾಗಿ, ಧ್ರುವಂತ ಕಳಪೆ ಕೊಟ್ಟಿದ್ದಕ್ಕಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇತ್ತು. ಅಲ್ಲಿ ಮೇನ್ ಆಗಿ ನಮ್ಮ ರಿಷಾ ಗೌಡ ಅವರು, ನನ್ನ ಮನೆಯನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತ ಗೊತ್ತೇ ಇಲ್ಲ ನನಗೆ. ನಾನು ಆ್ಯಕ್ಚುಲಿ ಲೋ ಇದ್ದೆ, ಬಟ್ ಬಿಗ್ ಬಾಸ್ ಮನೆಗೆ ಬಂದ ಸ್ವಲ್ಪ ಫೇಮ್ ಸಿಗುತ್ತೆ ನಾನು ಬಂದಿದ್ದೀನಿ, ಸಿನಿಮಾ ಎಲ್ಲ ಮಾಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ, ನಂಗೆ ಎಲ್ಲೂ ಫೇಮ್ ಸಿಕ್ಕಿಲ್ಲ. ಬಿಗ್ ಬಾಸ್ ಬಂದಿರೋ ಸ್ವಲ್ಪ ಖುಷಿ ಇದೆ ಅಂತೇಳಿ ನಮ್ಮ ರಿಷಾ ಗೌಡ ಎಲ್ಲರ ಹತ್ರ ಹೇಳ್ಕೊತಾ ಇರ್ತಾರೆ. ಮಿಡ್ ನೈಟ್ ಅಲ್ಲಿ ನಡೆದಿದ್ದು ಇದು ಮಿಡ್ ನೈಟ್ ಮಾತುಗಳು. ಇದು ಮಧ್ಯರಾತ್ರಿಯ ಮಾತುಗಳಾಗಿದ್ದು ಡೇ 34ದೇ ಒಂದು ಅಪ್ಡೇಟ್ ಆಗಿತ್ತು. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.